ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವು ಇವತ್ತು May 14th ರಿಲೇಟೆಡ್ಡು ಮೋಸ್ಟ್ ಇಂಪಾರ್ಟೆಂಟು ಒನ್ ಲೈನರ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಕೆಲವೊಂದು ಪಾಲಿಟಿ ಪಾಯಿಂಟ್ಸು ಕೂಡ ನಾವು ಡಿಸ್ಕಸ್ ಮಾಡ್ಕೊಳ್ಳೋಣ ಕರೆಂಟ್ ಅಫೇರ್ಸಲ್ಲಿ ಇರುವಂಥದ್ದು. ಸೊ ಅವೆಲ್ಲದೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸ್ಟ್ರಾ ಪಾಯಿಂಟ್ಸ್ ಏನಿರುತ್ತೆ ಅದನ್ನೆಲ್ಲದೂ ನೀವು ನೋಟ್ ಮಾಡ್ಕೊತಾ ಇರಿ. ಅದ್ರ ಜೊತೆಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೋಗ್ಬಿಡಿ. ಅದೇ ಥರ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಂಡಿರಿ ಅಂತಂದರೆ ಲೇಟೆಸ್ಟ್ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ನಮ್ಮ ವಾಟ್ಸಪ್ ಗ್ರೂಪು ಇಲ್ಲ ಅಂತಂದರೆ ನಿಮಗೆ ನೋಟ್ಸ್ ಏನಾದರೂ ಬೇಕು ಅಂತಂದರೆ ನೀವು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಫಸ್ಟ್ ಒಂದು ನೋಡ್ಕೊಳ್ಳೋಣ ನಾವು ಬ್ಯಾರನ್ ಐಲ್ಯಾಂಡು. ಸೊ ಬ್ಯಾರನ್ ಐಲ್ಯಾಂಡು ಎಲ್ಲಿರುವಂಥದ್ದು ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ನಮಗೆ ಅಂಡಮಾನ್ ಸಿಯಲ್ಲಿ ಬ್ಯಾರನ್ ಐಲ್ಯಾಂಡ್ ಇದೆ. ಈಗ ಯಾಕೆ ಬ್ಯಾರನ್ ಐಲ್ಯಾಂಡು ನ್ಯೂಸಲ್ಲಿದೆ ಅಂತಂದರೆ ಏನಾಗಿದೆ, 4 ಮಯನ್ಮಾರಿನ ಫಿಷರ್ಮೆನ್ಸು. ಸೊ ಮಯನ್ಮಾರು ನಮಗೆ ಇಂಡಿಯಾಗೆ ಅಂಡಮಾನ್ ಆ್ಯಂಡ್ ನಿಕೋಬಾರಿಗೆ ತುಂಬ ಹತ್ತಿರವಾಗಿದೆ. ಅದು ಮ್ಯಾಪಲ್ಲಿ ಒಂದ್ಸರಿ ನಾವು ನೋಡ್ಕೊಳ್ಳೋಣ. ಬಟ್ ಏನಾಗಿದೆ ಅಂತಂದರೆ ಆ 4 ಫಿಷರ್ಮೆನ್ನು ಇಂಡಿಯನ್ ವಾಟರ್ಸಲ್ಲಿ ಸ್ವಲ್ಪ ಇಲ್ಲಿಗಲಾಗಿ ಫಿಶಿಂಗ್ ಏನೋ ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ಅವ್ರನ್ನ ಇಂಡಿಯನ್ ಕೋಸ್ಟ್ ಗಾರ್ಡ್ ಅವ್ರನ್ನ ಹಿಡಿದಿದ್ರು. ಸೊ ಅದಕ್ಕೋಸ್ಕರ ಬ್ಯಾರನ್ ಐಲ್ಯಾಂಡು ಕೂಡ ನ್ಯೂಸಲ್ಲಿತ್ತು. ಒಂದ್ಸರಿ ನಾವು ಅಂಡಮಾನ್ ನಿಕೋಬಾರಿಂದು ಮ್ಯಾಪ್ ನೋಡ್ಕೊಳ್ಳೋಣ. ಸೊ ನೀವು ಅಂಡಮಾನ್ ನಿಕೋಬಾರ್ ಮ್ಯಾಪ್ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ಕೊಂಡಿದ್ರೆ ಇಲ್ಲಿ ಟಾಪ್ ಪೋರ್ಷನಲ್ಲಿರುವಂಥದ್ದೇ ನಮಗೆ ಅಂಡಮಾನ್. ಇಲ್ಲಿ ನೋಡಿ, ಇಲ್ಲಿ ಈ ಪೋರ್ಷನಲ್ಲಿ ಏನಿದೆ ನಮಗೆ ಈ ಪೋರ್ಷನ್ ಬಂದ್ಬಿಟ್ಟು ಅಂಡಮಾನ್ ಆಗಿರುತ್ತೆ. ಅದಾದಮೇಲೆ ಇಲ್ಲಿ ಕೆಳಗಡೆ 10 ಡಿಗ್ರಿ ಚಾನಲ್ ಇದೆ ನೋಡಿ. ಸೊ ಈ 10 ಡಿಗ್ರಿ ಚಾನಲ್ಗಿನ ಕೆಳಗಡೆ ಏನು ಬರುತ್ತಲ್ಲ ಅದು ನಮಗೆ ನಿಕೋಬಾರ್ ಆಗಿರುತ್ತೆ. ಸೊ 10 ಡಿಗ್ರಿ ಚಾನಲಿಂದ ಕೆಳಗಡೆ ಏನು ಬಂದಿರುತ್ತೆ ಅದು ನಮಗೆ ನಿಕೋಬಾರ್ ಆಗಿರುತ್ತೆ. ಸೊ ನಾವು ಅಂಡಮಾನ್ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ನ ಬರ್ಕೊಳ್ಳೋಣ. ಫಸ್ಟ್ ಒನ್ನು, ಅಂಡಮಾನ್ ಮತ್ತು ನಿಕೋಬಾರ್ನ ಸಪ್ರೇಟ್ ಮಾಡೋದು ಯಾವುದು? ಅಂಡಮಾನ್ ಮತ್ತು ನಿಕೋಬಾರ್ನ ಸಪ್ರೇಟ್ ಮಾಡೋದು 10 ಡಿಗ್ರಿ ಚಾನಲ್. ಫಸ್ಟ್ ಪಾಯಿಂಟ್ ಇದು. ಅಂಡಮಾನ್ ನಿಕೋಬಾರ್ನ ಸಪ್ರೇಟ್ ಮಾಡೋದು 10 ಡಿಗ್ರಿ ಚಾನಲ್. ಇವಾಗ ನಾವು ಅಂಡಮಾನ್ನೇ ಕಂಪ್ಲೀಟಾಗಿ ನೋಡ್ಕೋಬೇಕು ಅಂತಂದರೆ ಇದರಲ್ಲಿ 3 ಪಾರ್ಟ್ ಇದೆ ನೋಡಿ. ಇಲ್ಲಿ ಬಂದ್ಬಿಟ್ಟು ಫಸ್ಟ್ ಪಾರ್ಟು ಇಲ್ಲಿವರೆಗೂ ಬಂದ್ಬಿಟ್ಟು ಇದನ್ನು ನಾವು ನಾರ್ತ್ ಅಂಡಮಾನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದಾದಮೇಲೆ ಇಲ್ಲಿಂದ ಕೆಳಗಡೆ ಬರುತ್ತಲ್ಲ ಅದನ್ನು ನಾವು ಸೌತ್ ಅಂಡಮಾನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಮಧ್ಯದಲ್ಲಿರೋದಕ್ಕೆ ನಾವು ಮಿಡಲ್ ಅಂಡಮಾನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದರಲ್ಲಿ ನಾರ್ತ್ ಅಂಡಮಾನು, ಸೌತ್ ಅಂಡಮಾನು, ಮಿಡಲ್ ಅಂಡಮಾನ್ ಇದೆ. ಅದಾದಮೇಲೆ ಎಲ್ಲದಕ್ಕಿಂತ ಕೆಳಗಡೆ ನಮಗೆ ಚಿಕ್ಕದಾಗಿ ಒಂದು ಐಲ್ಯಾಂಡ್ ಇದೆ. ಇದನ್ನು ನಾವು ಲಿಟಲ್ ಅಂಡಮಾನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅಂಡಮಾನ್ನ ನಾವು ನೋಡ್ಕೋಬೇಕು ಅಂತಂದರೆ ಫಸ್ಟು ನಮಗೆ ನಾರ್ತ್ ಅಂಡಮಾನ್ ಇದೆ, ಮಿಡಲ್ ಅಂಡಮಾನ್ ಇದೆ, ಸೌತ್ ಅಂಡಮಾನ್ ಇದೆ. ಅದಾದಮೇಲೆ ನಮಗೆ ಲಿಟಲ್ ಅಂಡಮಾನ್ ಬರೋದು. ಕೆಲವೊಂದು ಸರಿ ಏನಾದ್ರು ಕ್ರೊನಾಲಜಿ ಕೊಟ್ಟರೆ ಅರೇಂಜ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಅದ್ರ ಜೊತೆಗೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆಗಿರೋಂಥದ್ದು ಏನು ಅಂತಂದರೆ ಕಂಪ್ಲೀಟಾಗಿ ಟಾಪಲ್ಲಿ ಇರುವಂಥ ಚಾನಲ್ ಯಾವುದು? ಕೋಕೋ ಚಾನಲ್. ನೋಡಿ, ಕಂಪ್ಲೀಟಲ್ಲಿ ಟಾಪಲ್ಲಿ ಯಾವುದಿದೆ ಚಾನಲ್ ನಮಗೆ? ಕೋಕೋ ಚಾನಲ್. ಸೊ ಕೋಕೋ ಚಾನಲು. ಸೊ ಕಂಪ್ಲೀಟು ಟಾಪಲ್ಲಿ ಇರುವಂಥದ್ದು ಇದು ಚಾನಲು. ಅದಾದಮೇಲೆ ಬ್ಯಾರನ್ ಐಲ್ಯಾಂಡ್ನ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಮಿಡಲ್ ಅಂಡಮಾನ್ ಇದೆಯಲ್ಲ, ಸೊ ಮಿಡಲ್ ಅಂಡಮಾನಿಂದು ಈ ಕಂಪ್ಲೀಟು ರೈಟ್ ಸೈಡಲ್ಲಿ ನಮಗೆ ಬ್ಯಾರನ್ ಐಲ್ಯಾಂಡ್ ಬರುತ್ತೆ. ಇಲ್ಲಿಂದ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿಂದ ನಮಗೆ ಟಾಪಲ್ಲಿ ಇಲ್ಲಿ ಮಯನ್ಮಾರು ತುಂಬಾ ಹತ್ತಿರವಾಗಿರುವಂಥದ್ದು. ಕರೆಕ್ಟ್ ಅಲ್ವಾ? ಸೊ ಮಿಡಲ್ ಅಂಡಮಾನಿನ ರೈಟ್ ಸೈಡಲ್ಲಿ ನಮಗೆ ಬ್ಯಾರನ್ ಐಲ್ಯಾಂಡು ಬರುತ್ತೆ. ಈ ರೀಜನಲ್ಲಿ ನೀವು ನೋಡ್ಕೋಬೇಕು ಅಂತಂದರೆ ಕಂಪ್ಲೀಟಾಗಿ ಕೋರಲ್ ರೀಫ್ಸು ನಮಗೆ ಸಿಗೋವಂಥದ್ದು ಈ ರೀಜನ್. ಇಲ್ಲಿ ನೋಡಿ, ಇಲ್ಲಿ ವೆಸ್ಟ್ ಕೋರಲ್ ರೀಫು, ಮಿಡಲ್ ಕೋರಲ್ ರೀಫು, ಸೌತ್ ಕೋರಲ್ ರೀಫ್ಸು. ಸೊ ಕೋರಲ್ ರೀಫು ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್ ಜಾಗ ಇರುವಂಥದ್ದು ಇಲ್ಲಿ ಅಂಡಮಾನಲ್ಲಿ. ಅದು ಯಾವ ಕಡೆ? ವೆಸ್ಟ್ ಸೈಡ್ ಅಂಡಮಾನಲ್ಲಿ ನಮಗೆ ಕೋರಲ್ ರೀಫ್ಸು ನೋಡೋಕ್ಕೆ ಸಿಗುತ್ತೆ ಅಂತ. ನೆಕ್ಸ್ಟು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ನಮಗೆ ಅಂಡಮಾನಿನ ಲಿಟಲ್ ಅಂಡಮಾನಿಂದ ಲಿಟಲ್ ಅಂಡಮಾನ್ ಸಪ್ರೇಟ್ ಮಾಡೋವಂಥದ್ದಕ್ಕೆ ನಾವೇನಂತ ಕರಿತೀವಿ? ಅದನ್ನು ನಾವು ಡಂಕನ್ ಪ್ಯಾಸೇಜ್ ಅಂತ ಕರಿತೀವಿ. ಡಂಕನ್ ಪ್ಯಾಸೇಜ್. ಸೊ ಡಂಕನ್ ಪ್ಯಾಸೇಜ್ ಕಂಪ್ಲೀಟಾಗಿ ಮೇಲ್ಗಡೆ ಇದೆ. ಡಂಕನ್ ಪ್ಯಾಸೇಜ್ ಕೆಳಗಡೆ ನಮಗೆ ಲಿಟಲ್ ಅಂಡಮಾನ್ ಇದೆ. ಅದ್ರ ಕೆಳಗಡೆ ನಮಗೆ 10 ಡಿಗ್ರಿ ಚಾನಲ್ ಬರೋದು. ಸೊ ಇದು ಯಾವ್ಯಾವ ಥರ ನಿಮಗೆ ಕ್ರೊನಾಲಜಿ ಇದೆ, ಟಾಪ್ ಟು ಬಾಟಮು, ಸೌತಿಂದ ನಾರ್ತು, ನಾರ್ತಿಂದ ಸೌತು ಎಲ್ಲದೂ ಕೂಡ ಇದರಲ್ಲಿ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇನ್ನೊಂದು, ಅಂಡಮಾನ್ ಆ್ಯಂಡ್ ನಿಕೋಬಾರಿಂದ ಕ್ಯಾಪಿಟಲ್ ಬಂದ್ಬಿಟ್ಟು ನಮಗೆ ಪೋರ್ಟ್ ಬ್ಲೇರ್ ಅಲ್ವಾ? ಪೋರ್ಟ್ ಬ್ಲೇರ್ ಬರೋದೆಲ್ಲಿ? ಸೌತ್ ಅಂಡಮಾನಲ್ಲಿ. ಪೋರ್ಟ್ ಬ್ಲೇರ್ ಬರೋದಲ್ಲಿ ಸೌತ್ ಅಂಡಮಾನಲ್ಲಿ. ಅಂಡಮಾನ್ ಆ್ಯಂಡ್ ನಿಕೋಬಾರ್ ಯೂಶ್ವಲಾಗಿ ಇದರ ರಿಲೇಟೆಡ್ ಕ್ವೆಶನ್ಸ್ ಅಂತೂ ಕೇಳ್ತಾ ಇರ್ತಾರೆ ಎಕ್ಸಾಮಲ್ಲಿ. ಅದರಲ್ಲೂ ನಮಗೆ ಈಗಂತೂ ರೆಗ್ಯುಲರಾಗಿ ಜಾಸ್ತಿ ಕೇಳ್ತಾ ಇದ್ದಾರೆ. ಎಸ್ಪೆಷಲಿ UPSCಯಲ್ಲೆಲ್ಲ ಇದರ ರಿಲೇಟೆಡ್ ಕ್ವೆಶನ್ಸ್ ಅಂತೂ ತುಂಬ ಕೇಳ್ತಾನೆ ಇರ್ತಾರೆ. ಸೊ ಅದಕ್ಕೆ ಅಂಡಮಾನ್ ಆ್ಯಂಡ್ ನಿಕೋಬಾರಲ್ಲಿ ಅಂಡಮಾನ್ ಪಾರ್ಟ್ ಅಟ್ಲೀಸ್ಟ್ ನಿಮಗೆ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇವಾಗ ನಾವು ಫಸ್ಟು ನೋಡ್ಕೋಬೇಕು ಅಂತಂದರೆ ಈಗ ಬ್ಯಾರನ್ ಐಲ್ಯಾಂಡ್ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡ್ವಿ. ಈ ಬ್ಯಾರನ್ ಐಲ್ಯಾಂಡ್ ಯಾಕೆ ಇಂಪಾರ್ಟೆಂಟು ಅಂತಂದರೆ ಓನ್ಲಿ ಆ್ಯಕ್ಟಿವ್ ವಾಲ್ಕೆನೋ ಇದು. ಓನ್ಲಿ ಆ್ಯಕ್ಟಿವ್ ವಾಲ್ಕೆನೋ.
ಇಡೀ ಇಂಡಿಯಾದಲ್ಲಿ ಒಂದೇ ಒಂದು ಆ್ಯಕ್ಟಿವ್ ಆಗಿ ವಾಲ್ಕೆನೋ ಇರೋಂಥ ರೀಜನ್ ಬಂದ್ಬಿಟ್ಟು ಬ್ಯಾರನ್ ಐಲ್ಯಾಂಡು. ಎಲ್ಲಿದೆ ಇದು? ಅಂಡಮಾನಲ್ಲಿದೆ. ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ಇದು ಎಂಟೈರ್ ಸೌತ್ ಏಷ್ಯಾ ಅಲ್ಲಿ ನಮಗೆ ಓನ್ಲಿ ಆ್ಯಕ್ಟಿವ್ ವಾಲ್ಕೆನೋ ಬಂದ್ಬಿಟ್ಟು ಯಾವುದು ಅಂತಂದರೆ ಬ್ಯಾರನ್ ಐಲ್ಯಾಂಡ್ ಆಗಿರುತ್ತೆ. ಸೊ ಇವೆಲ್ಲ ಪಾಯಿಂಟ್ಸು ನೀವು ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಪಾಯಿಂಟು ನಾವು ನೋಡ್ಕೊಳ್ಳೋಣ. ಇವೆಲ್ಲ ಎಕ್ಸ್ಟ್ರಾ ಪಾಯಿಂಟ್ಸಿಂದನೂ ಕೂಡ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ, ಜಾಗ್ರಫಿ ರಿಲೇಟೆಡು. ಕರೆಂಟ್ ಅಫೇರ್ಸಲ್ಲಂತೂ ಇವಾಗ ಬ್ಯಾರನ್ ಐಲ್ಯಾಂಡ್ ಇದೆ. ಯಾಕೆ ಅಂತಂದರೆ ಮಯನ್ಮಾರಿಂದು ಪೋಚರ್ಸು ಇಲ್ಲಿಗಲ್ ಫಿಶಿಂಗ್ ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ರು. ಬಟ್ ಬ್ಯಾರನ್ ಐಲ್ಯಾಂಡು ಇದು ಬರೋವಂಥದ್ದು ನಮಗೆ ಜಾಗ್ರಫಿಯಲ್ಲಿ. ಸೊ ಜಾಗ್ರಫಿಯಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ಅಟಪಾಕ ಬರ್ಡ್ ಸ್ಯಾಂಕ್ಚುರಿ. ಅಟಪಾಕ ಬರ್ಡ್ ಸ್ಯಾಂಕ್ಚುರಿ ಯಾವ ಸ್ಟೇಟಲ್ಲಿ ಇರುವಂಥದ್ದು ಇದು ಅಂತಂದರೆ ಆಂಧ್ರ ಪ್ರದೇಶಲ್ಲಿದೆ. ಅಟಪಾಕ ಬರ್ಡ್ ಸ್ಯಾಂಕ್ಚುರಿ. ಈ ಅಟಪಾಕ ಬರ್ಡ್ ಸ್ಯಾಂಕ್ಚುರಿ ನೋಡಿ ಕೊಲ್ಲೇರು ಲೇಕ್ ಹತ್ರ ಇದೆ. ಸೊ ಕೊಲ್ಲೇರು ಲೇಕಲ್ಲಿ ಇದು ಲೊಕೇಟ್ ಆಗಿರೋದು ಅಟಪಾಕ ಬರ್ಡ್ ಸ್ಯಾಂಕ್ಚುರಿ. ಫಸ್ಟ್ ಒನ್ ಬಂದ್ಬಿಟ್ಟು ಏನು ಅಂತಂದರೆ ಕೊಲ್ಲೇರು ಲೇಕು ಯಾವ ನೀರು ಮೇಲಿದೆ ಅಂತ ಹೇಳ್ಬಿಟ್ಟು. ಸೊ ಕೃಷ್ಣಾ ವೆಸ್ಟ್ ಗೋದಾವರಿ ಬಾರ್ಡರ್ಸ್ ಏನಿದೆಯಲ್ಲ ಅಲ್ಲಿದೆ ಅಂತಂದರೆ ಆಂಧ್ರ ಪ್ರದೇಶಲ್ಲಿ ಇರೋವಂಥದ್ದು. ನೆಕ್ಸ್ಟು ಕೊಲ್ಲೇರು ಲೇಕ್ ಬಂದ್ಬಿಟ್ಟು ಒನ್ ಆಫ್ ದ ಲಾರ್ಜೆಸ್ಟು ಫ್ರೆಶ್ ವಾಟರ್ ಲೇಕ್ ಇದು. ಫ್ರೆಶ್ ವಾಟರ್ ಲೇಕ್ ಆಯಿತಾ. ಸೊ ಫ್ರೆಶ್ ವಾಟರ್ ಲೇಕು ಕೆಲವೊಂದು ಸರಿ ಆಡ್ ಒನ್ ಔಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿರೋಂಥ ಆಪ್ಷನಲ್ಲಿ ಯಾವುದು ರಿಲೇಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು 4 ಬಂದ್ಬಿಟ್ಟು ನಾರ್ಮಲ್ಲು ಲೇಕು ಅಥವಾ ಸಾಲ್ಟ್ ವಾಟರ್ ಲೇಕ್ ಟೈಪ್ ಏನಾದ್ರು ಕೊಟ್ಬಿಟ್ಟು ಒಂದು ಫ್ರೆಶ್ ವಾಟರ್ ಲೇಕ್ ಕೊಟ್ಬಿಟ್ಟಿದ್ರೆ ಆ ಟೈಮಲ್ಲಿ ಐಡೆಂಟಿಫೈ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ಫುಲ್ ಆಗ್ತಿರುತ್ತೆ. ಸೊ ಕೊಲ್ಲೇರು ಬಂದ್ಬಿಟ್ಟು ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಅಂತ ಹೇಳ್ತಾ ಇಲ್ಲ, ಒನ್ ಆಫ್ ದ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ಸು ಇಂಡಿಯಾದಲ್ಲಿರುವಂಥದ್ದು. ಸೊ ನೆಕ್ಸ್ಟ್ ನೋಡ್ಕೊಳ್ಳೋಣ. ನೆಕ್ಸ್ಟು ಅಲ್ ಅಕ್ಸಾ ಮಾಸ್ಕು ಎಲ್ಲಿ ಲೊಕೇಟ್ ಆಗಿದೆ? ಇವಾಗ ನೀವು ನ್ಯೂಸ್ ನೀಟಾಗಿ ಫಾಲೋ ಮಾಡ್ಕೊತಾ ಇದ್ದರೆ ಇವಾಗ ಇಸ್ರೇಲಲ್ಲಿ ಏನು ನಮಗೆ ಸಿವಿಲ್ ವಾರು ಅಥವಾ ವಾರ್ ರಿಲೇಟೆಡ್ ಸಿಚುವೇಶನ್ ಬಂದಿದೆಯಲ್ಲ ಅದು ಬಂದ್ಬಿಟ್ಟು ಅಲ್ ಅಕ್ಸಾ ಮಾಸ್ಕಿಂದನೇ ಇದು ಕ್ಲಾಶಸ್ಸು ಸ್ಟಾರ್ಟ್ ಆಗಿರೋವಂಥದ್ದು. ಎಲ್ಲಿರೋದು ಇದು ಅಂತಂದರೆ ಜೆರುಸಲಮ್. ಸೊ ಕಂಪ್ಲೀಟಾಗಿ ನಾವು ನೋಡ್ಕೋಬೇಕು ಅಂತಂದರೆ ಪ್ರಾಪರ್ ಲೊಕೇಶನ್ ಅದರದ್ದು ಒಂದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ. ಯಾಕೆಂತಂದರೆ ಒಂದ್ಸರಿ ನಾವು ಮ್ಯಾಪ್ ನೋಡ್ಕೋಬೇಕು. ಅದಕ್ಕೋಸ್ಕರ ಇವಾಗ ನಾವು ಇಸ್ರೇಲ್ ಮ್ಯಾಪು ನೋಡ್ಕೊಳೋಣ. ಸೊ ಇಸ್ರೇಲ್ ಮ್ಯಾಪ್ ನೀವು ನೋಡ್ಕೋಬೇಕು ಅಂತಂದರೆ ಇದ್ರ ಒಳಗಡೆ ಚಿಕ್ಕದಾಗಿ ಬಾರ್ಡರ್ಸು ಕೂಡ ನಿಮಗೆ ಕಾಣುತ್ತೆ. ಫಸ್ಟ್ ಆಫ್ ಆಲ್ ಇಸ್ರೇಲ್ ಎಲ್ಲಿವರೆಗೂ ಇದೆ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿವರೆಗೂ ಇಸ್ರೇಲ್ ಇದೆ. ಈ ಬಾರ್ಡರಲ್ಲಿ ಏನು ಬರುತ್ತೆ? ಈ ಬಾರ್ಡರಲ್ಲಿ ನಮಗೆ ಮೆಡಿಟರೇನಿಯನ್ ಸಿ ಬರುತ್ತೆ. ಅದಾದಮೇಲೆ ಕೆಳಗಡೆ ನೋಡಿ ಇಲ್ಲಿ ಟಚ್ ಆಗ್ತಿದೆಯಲ್ಲ ಗಲ್ಫ್ ಆಫ್ ಅಕಾಬಾ, ಸೌತಲ್ಲಿ ಗಲ್ಫ್ ಆಫ್ ಅಕಾಬಾ ಬರುತ್ತೆ. ಅದಾದಮೇಲೆ ಡೆಡ್ ಸೀನೂ ಕೂಡ ನಮಗೆ ಬಾರ್ಡರಲ್ಲಿ ಕಾಣುತ್ತೆ. ಸೊ ಈಸ್ಟ್ ಬಾರ್ಡರಲ್ಲಿ ನಮಗೆ ಇಲ್ಲಿ ಡೆಡ್ ಸಿ ಇದೆ, ಕರೆಕ್ಟ್ ಅಲ್ವಾ? ಈಸ್ಟ್ ಬಾರ್ಡರಲ್ಲಿ ನಮಗೆ ಡೆಡ್ ಸಿ ಇದೆ. ಇಲ್ಲಿ ಬಂದ್ಬಿಟ್ಟು ನಮಗೆ ಗಲ್ಫ್ ಆಫ್ ಅಕಾಬಾ ಇದೆ. ಸೊ ಅದಾದಮೇಲೆ ನಮಗೆ ಈ ಕಡೆ ಬಂದ್ಬಿಟ್ಟು ಮೆಡಿಟರೇನಿಯನ್ ಸಿ ಇದೆ. ಇವಾಗ ಏನಾಗಿದೆ ಅಂತಂದರೆ ಮುಂಚೆಯಿಂದನೂ ಕೂಡ ಇಡೀ ವರ್ಲ್ಡಲ್ಲಿ ನಾವು ಎಕ್ಸಾಂಪಲ್ಲು ಮುಸ್ಲಿಮ್ಸು ಎಲ್ಲೆಲ್ಲಿ ಇರ್ತಾರೆ ಅಂತ ಹೇಳ್ಬಿಟ್ಟು ನಾವು ಎಕ್ಸಾಂಪಲ್ ನೋಡ್ಕೊಳ್ಬೇಕು ಅಂತಂದರೆ ಮುಸ್ಲಿಮ್ಸಿಗೆ ಇವೆಲ್ಲ ಸ್ಥಾನ್ ಕಂಟ್ರೀಸ್ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿರ್ಬೋದು. ಯಾಕಂತಂದರೆ ಇದರಲ್ಲೂ ಕೂಡ ತುಂಬ ಬೇರೆ ಬೇರೆ ಡೀಟೇಲ್ಸ್ ಇದ್ದಾವೆ. ಎಕ್ಸಾಂಪಲ್ ಇದರಲ್ಲಿ ಶಿಯಾ ಮುಸ್ಲಿಮ್ಸ್ ಬರ್ತಾರೆ, ಅದಾದಮೇಲೆ ಸುನ್ನಿ ಮುಸ್ಲಿಮ್ಸ್ ಬರ್ತಾರೆ. ಸೊ ಈ ಬಿಲೀಫ್ ಮಾಡೋವಂಥವ್ರು ಬೇರೆ ಕಂಟ್ರೀಸ್, ಈ ಬಿಲೀಫ್ ಮಾಡೋವಂಥ ಬೇರೆ ಕಂಟ್ರೀಸು. ಎಕ್ಸಾಂಪಲ್ ನಾವು ನೋಡಬೇಕು ಅಂತಂದರೆ ಪಾಕಿಸ್ತಾನು, ಕಜಾಕಿಸ್ತಾನು, ಅದಾದಮೇಲೆ ಇಲ್ಲಿ ನಮಗೆ ಅರಬ್ ಕಂಟ್ರೀಸು, ಇವೆಲ್ಲದೂ ಕೂಡ ಮುಸ್ಲಿಮ್ಸ್ ಇರುವಂಥ ಕಂಟ್ರೀಸು. ಅದೇ ಕ್ರಿಶ್ಚಿಯನ್ ಇರುವಂಥ ಕಂಟ್ರೀಸ್ನ ನಾವು ನೋಡ್ಕೋಬೇಕು ಅಂತಂದರೆ ಕಂಪ್ಲೀಟಾಗಿ ವೆಸ್ಟ್ ಸೈಡಲ್ಲಿ ನಾವು ನೋಡ್ಕೊತಾ ಇರ್ಬೋದು. ಹಿಂದೂಯಿಸಮ್ ಅಂತ ಹೇಳಿ ಬಂದ ತಕ್ಷಣ ನಮಗೆ ಇಂಡಿಯಾ ಮತ್ತು ರಿಲೇಟೆಡ್ ಕಂಟ್ರೀಸ್ ಇದ್ದಾವೆ. ಬಟ್ ನಮಗೆ ಜ್ಯೂಸು ಅಥವಾ ಯಹೂದಿ ಅವರು ಇರುವಂಥ ದೇಶಗಳಂತಂದರೆ ಯಾವ ದೇಶ ಇದೆ? ಅದಕ್ಕೆ ಇರುವಂಥದ್ದು ಒಂದೇ ಒಂದು ರೀಜನ್ ಯಾವುದು ಅಂತಂದರೆ ಇಸ್ರೇಲ್, ಆಯಿತಾ? ಇಸ್ರೇಲಲ್ಲಷ್ಟೇ ಯಹೂದಿಯವರು ಇರುವಂಥದ್ದು. ಸೊ ಏನಾಗ್ತಿದೆ ಅಂತಂದರೆ ಇಲ್ಲಿ ಬಂದ್ಬಿಟ್ಟು ಈ ರೀಜನಲ್ಲಿ ಮುಂಚೆಯಿಂದ ಪ್ಯಾಲೆಸ್ಟೀನವರು ಇರ್ತಾಯಿದ್ದಿದ್ದು. ಮುಂಚೆಯಿಂದನೂ ಕೂಡ ಪ್ಯಾಲೆಸ್ಟೀನವರು ಪ್ಯಾಲೆಸ್ಟೀನವರು ಅಂತಂದರೆ ಅವರು ಮುಸ್ಲಿಮ್ಸ್ ಅಂತ ಹೇಳ್ಬಿಟ್ಟು ನೀವು ಅಂದ್ಕೊಂಡಿರಿ. ಸೊ ಮುಸ್ಲಿಂ ಬಿಲೀಫ್ಸು. ಸೊ ಪ್ಯಾಲೆಸ್ಟೀನವರು ಇಲ್ಲಿ ಮುಂಚೆಯಿಂದನೂ ಇರ್ತಾಯಿದ್ದಿದ್ರು. ಬಟ್ ಅಲ್ಲಿ ಯಹೂದಿಯವರು ಕೂಡ ಬಂದ್ಬಿಟ್ಟು ಅವ್ರದ್ದು ಮೇನ್ ರೀಜನ್ ಅಲ್ಲೇ ಉಳ್ಕೊಂಡು, ಅಲ್ಲೇ ಬೆಳ್ಕೊಂಡು, ಅಲ್ಲೇ ಅವರು ಇರುವಂಥದ್ದು. ಬೇರೆ ಕಡೆ ಎಲ್ಲೂ ಕೂಡ ಅವ್ರಿಗೆ ಜಾಗ ಇಲ್ಲ. ಸೊ ಹಾಗಂತ ಏನಾಗ್ತಾಯಿತ್ತು ಅಂತಂದರೆ ಸ್ವಲ್ಪ ಎಕ್ಸ್ಪ್ಯಾನ್ಷನ್ನು ಕೂಡ ಆಗ್ತಾಯಿತ್ತು ಅವ್ರು ಇರುವಂಥ ರೀಜನಲ್ಲಿ. ಸೊ ಮುಂಚೆ ಬಂದ್ಬಿಟ್ಟು ಕಂಪ್ಲೀಟಾಗಿ ಪ್ಯಾಲೆಸ್ಟೀನ್ ಇತ್ತು. ಬಟ್ ಯಹೂದಿಯವ್ರದ್ದು ಇವ್ರದ್ದು ಅಗೇನ್ಸ್ಟ್ ವಾರ್ ಆಗ್ತಾ ಇವಾಗ ತುಂಬ ಕಮ್ಮಿ ರೀಜನಲ್ಲಿ ಪ್ಯಾಲೆಸ್ಟೀನವರು ಉಳ್ಕೊಂಡ್ಬಿಟ್ಟಿದ್ದಾರೆ. ಎಕ್ಸಾಂಪಲ್ ನೋಡಬೇಕು ಅಂತಂದರೆ ಈ ರೀಜನಲ್ಲಿ ಪ್ಯಾಲೆಸ್ಟೀನ್ ಇದೆ, ಇದು ಪ್ಯಾಲೆಸ್ಟೀನ್ ರೀಜನು, ಮತ್ತು ಇಲ್ಲಿ ಗಾಜಾ ರೀಜನ್ ಅಂತ ಏನಿದೆಯಲ್ಲ ಈ ಬಾರ್ಡರು.
ಸೊ ಈ ಬಾರ್ಡರು ಮತ್ತು ಇಲ್ಲಿ ಮಧ್ಯದಲ್ಲಿ ಇಲ್ಲಷ್ಟೇ ಪ್ಯಾಲೆಸ್ಟೀನ್ ರೀಜನ್ ಇರೋವಂಥದ್ದು. ಇವಾಗ ಫೈಟ್ ಯಾವುದು ರಿಲೇಟೆಡ್ ಇದೆ ಅಂತಂದರೆ, ಇವಾಗ ಫೈಟು ನಾವು ಅಲ್ ಅಕ್ಸಾ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡ್ವಿ. ಅಲ್ ಅಕ್ಸಾ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡ್ವಿ. ಈ ಅಲ್ ಅಕ್ಸಾ ಮಾಸ್ಕ್ ಅಂತ. ಸೊ ಈ ಮಾಸ್ಕ್ನ ನಾವು ನೋಡ್ಕೋಬೇಕು ಅಂತಂದರೆ ಇದಕ್ಕೆ 3 ರಿಲಿಜನ್ ಅವರು ಇಂಪಾರ್ಟೆನ್ಸ್ ಕೊಡ್ತಾರೆ. ಫಸ್ಟ್ ಬಂದ್ಬಿಟ್ಟು ಜ್ಯೂಸ್ ಅವರು ಇಂಪಾರ್ಟೆನ್ಸ್ ಕೊಡ್ತಾರೆ. ಇವ್ರು ಏನು ಹೇಳ್ತಾರೆ ಅಂತಂದರೆ, ನಾವು ಇಲ್ಲೇ ನಮ್ಮ ರಿಲಿಜನೇ ಇಲ್ಲಿ ಸ್ಟಾರ್ಟ್ ಆಗಿರೋದು, ನಮಗೆ ಬೇರೆ ಕಡೆ ಏನೂ ಇಲ್ಲ, ನಮ್ಮ ರಿಲಿಜನೇ ಇಲ್ಲಿ ಸ್ಟಾರ್ಟ್ ಆಗಿರೋದು ಅಂತ ಹೇಳ್ಬಿಟ್ಟು ಜ್ಯೂಸ್ ಅವ್ರು ಹೇಳ್ತಾರೆ. ಕ್ರಿಶ್ಚಿಯನ್ಸ್ ಅವ್ರು ಏನು ಹೇಳ್ತಾರೆ ಅಂತಂದರೆ, ಲಾಸ್ಟಲ್ಲಿ ಜೀಸಸ್ ಅವರು ಏನು ಅವ್ರಿಗೆ ಪನಿಷ್ಮೆಂಟ್ ಎಲ್ಲ ಕೊಟ್ಬಿಟ್ಟು ಅವರು ಎಂಡ್ ಆಗಿತ್ತಲ್ಲ, ಸೊ ಅದು ಬಂದ್ಬಿಟ್ಟು ಈ ರೀಜನ್ ಹತ್ರನೇ ಇರೋವಂಥದ್ದು. ಇಲ್ಲಿ ಜೆರೂಸಲೇಮ್ ಅಂತ ಹೇಳ್ಬಿಟ್ಟು ಇದೆಯಲ್ಲ, ಈ ರೀಜನ್ ಹತ್ರ ಇರೋವಂಥದ್ದು. ನೆಕ್ಸ್ಟ್ ಮುಸ್ಲಿಮ್ಸ್ ಅವ್ರು ಏನು ನೋಡ್ಕೊತಾರೆ ಅಂತಂದರೆ, ಮುಸ್ಲಿಮ್ಸ್ ಅವರು ಅವರ ದೇವರು ಬಂದ್ಬಿಟ್ಟು ಪೈಗಂಬರ್ ಅಂತ ಇದ್ದಾರೆ. ಸೊ ಪೈಗಂಬರ್ ಅವರು ಜನ್ನತ್ತಿಗೆ ಹೋದರು ಅಂತ ಹೇಳ್ಬಿಟ್ಟು, ಸೊ ಅವರು ಜನ್ನತ್ತಿಗೆ ಅಥವಾ ಹೆವನಿಗೆ ಹೋದ್ರಂತೆ. ಸೊ ಹೋಗಿರೋವಂಥ ರೀಜನ್ ಬಂದ್ಬಿಟ್ಟು ಎಲ್ಲಿಂದ ಹೋದ್ರಲ್ಲ ಆ ರೀಜನ್ ಬಂದ್ಬಿಟ್ಟು ಇದೆ ಅಲ್ ಅಕ್ಸಾ ಮಾಸ್ಕ್ ಅಂತ. ಸೊ 3 ರಿಲಿಜನ್ ಅವರು ಕೂಡ ಇಲ್ಲಷ್ಟೇ ಕಾನ್ಫ್ಲಿಕ್ಟಲ್ಲಿ ಇರೋವಂಥದ್ದು, ಆಯಿತಾ. ಸೊ ಅದಕ್ಕೆ ಏನಾಗಿದೆ ಅಂತಂದರೆ ಎಲ್ಲರಿಗೂ ಕೂಡ ಅದು ಈಕ್ವಲಾಗಿ ಇಂಪಾರ್ಟೆನ್ಸ್ ಆಗುತ್ತೆ. ಈಗ ಮುಸ್ಲಿಮ್ಸ್ ಅವ್ರಿಗೆ ನಾವು ನೋಡ್ಕೋಬೇಕು ಅಂತಂದರೆ 3 ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸಸ್ ಇದ್ದಾವೆ ವರ್ಲ್ಡಲ್ಲಿ ಅವ್ರಿಗೆ. ಫಸ್ಟ್ ಪ್ಲೇಸಲ್ಲಿ ಬಂದ್ಬಿಟ್ಟು ಅವ್ರಿಗೆ ಮಕ್ಕಾ ಬರುತ್ತೆ, ಸೊ ಮೆಕ್ಕಾ ಬರುತ್ತೆ. ಸೆಕೆಂಡ್ ಪ್ಲೇಸಲ್ಲಿ ಮದೀನಾ ಬರುತ್ತೆ. ಥರ್ಡ್ ಪ್ಲೇಸಲ್ಲೇ ಬರುವಂಥದ್ದು ಇದು ಅಲ್ ಅಕ್ಸಾ ಅಂತ. ಸೊ ಮ್ಯಾಪಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಮಕ್ಕಾ ಮದೀನಾ, ಇಲ್ಲಿ ಕೆಳಗಡೆ ಮಕ್ಕಾ ಇದೆ, ಅದಾದಮೇಲೆ ಇಲ್ಲಿ ಮದೀನಾ ಇದೆ, ಇಲ್ಲಿ ಬಂದ್ಬಿಟ್ಟು ಈ ರೀಜನಲ್ಲಿ ನಮಗೆ ಇದು ಮೇಲ್ಗಡೆ ಬರುತ್ತೆ, ನಮಗೆ ಯಾವುದು ಅಲ್ ಅಕ್ಸಾ ಬರುತ್ತೆ. ಬಟ್ ಈ ಅಲ್ ಅಕ್ಸಾ ರೀಜನ್ನ ಯಹೂದಿಯವ್ರು ಏನಂತ ಕರೀತಾರೆ ಅಥವಾ ಜ್ಯೂಸ್ ಅವ್ರು ಏನಂತ ಕರೀತಾರೆ ಅಂತಂದರೆ ಟೆಂಪಲ್ ಮೌಂಟ್ ಅಂತ ಅವರು ರೆಫರ್ ಮಾಡ್ತಾರೆ. ಸೊ ರೀಸೆಂಟಾಗಿ ಏನಾಗಿತ್ತು ಅಂತಂದರೆ ಅದ್ರ ಒಳಗಡೆ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಡೀಟೇಲ್ಸ್ ಇದ್ದಾವೆ. ಅಂತಂದರೆ ಇಲ್ಲಿ ಮಧ್ಯದಲ್ಲಿ ಮುಂಚೆನೇ ಗೊತ್ತಿತ್ತು ಇಲ್ಲಿ ಫೈಟ್ಸ್ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಮಧ್ಯದಲ್ಲಿರುವಂಥ ರೀಜನು ಯುನೈಟೆಡ್ ನೇಷನ್ಸ್ ತೊಗೊಂಡ್ಬಿಟ್ಟಿತ್ತು. ಯುನೈಟೆಡ್ ನೇಷನ್ಸೇ ನಾವು ನೋಡ್ಕೊತೀವಿ ಈ ರೀಜನ್ ಅಂತ ಹೇಳ್ಬಿಟ್ಟು ಹೇಳಿತ್ತು. ಅದಾದಮೇಲೆ ಥರ್ಡ್ ಪಾರ್ಟಿ ಅಂತ ಹೇಳ್ಬಿಟ್ಟು ಜಾರ್ಡನ್ ಅವ್ರಿಗೆ ಆ ರೆಸ್ಪಾನ್ಸಿಬಿಲಿಟಿನೆಲ್ಲ ಕೊಟ್ಟಿತ್ತು. ಅದಾದಮೇಲೆ ಏನಾಯಿತು ಅಂತಂದರೆ ಇವಾಗ ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇಸ್ರೇಲ್ ಅವ್ರದ್ದು ಅಲ್ಲಿ ಪವರ್ ಬಂದುಬಿಟ್ಟಿದೆ. ಇಸ್ರೇಲ್ ಅವ್ರು ಏನು ಮಾಡ್ಕೊತಾ ಇರ್ತಾರೆ, ಅಲ್ಲಿ ನೋಡ್ಕೊತಾ ಇರ್ತಾರೆ. ಸೊ ಇವಾಗ ನಾವು ರೀಸೆಂಟಾಗಿ ನೋಡ್ಕೋಬೇಕು ಅಂತಂದರೆ ಕಾನ್ಫ್ಲಿಕ್ಟ್ ಏನಾಯಿತು ಅಂತಂದರೆ ಅಲ್ಲಿ ಪ್ರೇಯರ್ಸ್ ಎಲ್ಲ ಮಾಡ್ತಿರೋಂಥ ಟೈಮಲ್ಲಿ ಇಬ್ಬರು ಮಧ್ಯದಲ್ಲೂ ಕೂಡ ಕ್ಲಾಶಸ್ ಆಗೋಗ್ಬಿಟ್ಟಿದೆ. ಪ್ಯಾಲೆಸ್ಟೀನ್ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಪ್ಯಾಲೆಸ್ಟೀನ್ ಅವರು ಇಲ್ಲಿ ಮಧ್ಯದಲ್ಲಿ ಏನಿದಾರಲ್ಲ ಈ ರೀಜನು, ಇವರೆಲ್ಲ ತುಂಬ ಪೀಸ್ಫುಲ್ಲಾಗಿ ಪ್ರೊಟೆಸ್ಟ್ ಮಾಡುವಂಥವ್ರು. ಯಾಕಂತಂದರೆ ಅವ್ರನ್ನ ನೀವು ನೋಡ್ಕೋಬೇಕು ಅಂತಂದರೆ ಇವ್ರದ್ದು ಆರ್ಮಿ ಇಲ್ಲ, ನೇವಿ ಇಲ್ಲ, ಏರ್ಫೋರ್ಸ್ ಇಲ್ಲ, ಏನೂ ಇಲ್ಲ ಅವ್ರದ್ದು. ಸೊ ಇವರೆಲ್ಲ ಏನು ಅಂತಂದರೆ ಪೀಸ್ಫುಲ್ಲಾಗಿ ಪ್ರೊಟೆಸ್ಟ್ ಮಾಡ್ತಾರೆ. ಇಲ್ಲಿ ಅವ್ರದ್ದೇ ಆದಂಥ ಒಂದು ಆರ್ಗನೈಸೇಷನ್ ಇದೆ, ಅವ್ರನ್ನ ಹಮಾಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಅವ್ರದ್ದೇ ಆದಂಥ ಆರ್ಗನೈಸೇಷನ್ ಅಥವಾ ಹಮಾಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಈ ಹಮಾಸ್ ಅವ್ರು ಏನು ಮಾಡ್ತಾರೆ ಅಂತಂದರೆ ಇವರು ವೈಲೆಂಟಾಗಿ ಅಟ್ಯಾಕ್ ಮಾಡ್ತಾರೆ. ಎಲ್ಲಿ ಇಸ್ರೇಲ್ ಮೇಲೆ ವೈಲೆಂಟಾಗಿ ಅಟ್ಯಾಕ್ ಮಾಡ್ತಾರೆ. ಮುಂಚೆ ಬಂದ್ಬಿಟ್ಟು ಬರೀ ಇಷ್ಟು ರೀಜನ್ ಅಷ್ಟೇ ಅವರು ರಾಕೆಟ್ಸ್ಗಳು ಬರೀ ಇಷ್ಟು ರೀಜನ್ ಅಷ್ಟೇ ಬಿಡ್ತಾಯಿದ್ರು. ಬಟ್ ಈಗ ಅದನ್ನು ಅವರು ಸ್ವಲ್ಪ ಅದರಲ್ಲೂ ಕೂಡ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಇಸ್ರೇಲಿನ ಕ್ಯಾಪಿಟಲ್ ಏನಿದೆಯಲ್ಲ ತೆಲ್ ಅವೀವ್, ಇಲ್ಲಿವರೆಗೂ ಕೂಡ ಅವರು ರಾಕೆಟು ಬಿಡ್ತಾ ಇದ್ದಾರೆ. ಅಂತಂದರೆ ಅವ್ರ ರಾಕೆಟಿನ ರೇಂಜು ಕೂಡ ತುಂಬ ಜಾಸ್ತಿ ಆಗ್ತದೆ. ಸೊ ಇವಾಗ ಯಾರನ್ನ ನೀವು ಸಪೋರ್ಟ್ ಮಾಡ್ತೀರಾ, ಯಾರನ್ನ ನೀವು ಸಪೋರ್ಟ್ ಮಾಡಲ್ಲ, ಅದು ಬಂದ್ಬಿಟ್ಟು ಬೇರೆ ವಿಷಯ. ಬಟ್ ಕಾನ್ಸೆಪ್ಟ್ ಏನು ಅಂತ ಹೇಳ್ಬಿಟ್ಟು ನಿಮಗೆ ಅರ್ಥ ಆಗಿರ್ಬೇಕು. ಯಾಕಂತಂದರೆ ಒಂದು ನ್ಯೂಟ್ರಲ್ ಆಗಿ ನೀವು ಒಂದು ಅನಾಲಿಸಿಸ್ನ ತೊಗೋಬೇಕಾಗಿರುತ್ತೆ. ಯಾಕೆಂತಂದರೆ ನಾವು ಏನಾದರೂ ಎಕ್ಸಾಮಲ್ಲಿ ಇದರ ರಿಲೇಟೆಡ್ ಆನ್ಸರ್ ಬರೀಬೇಕು ಅಂತಂದರೆ ನಾವು ಅವ್ರನ್ನ ಸಪೋರ್ಟ್ ಮಾಡ್ತೀವಿ, ಇವ್ರನ್ನ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳೋಕ್ಕಾಗಲ್ಲ. ಆದರೆ ಅದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ಸ್ ಹೇಳ್ತೀನಿ ನೋಡಿ ನಿಮಗೆ. ಈಗ ಇಲ್ಲಿ ಮುಸ್ಲಿಮ್ ಕಂಟ್ರೀಸ್ ಏನಿದ್ದಾವೆ ಅಥವಾ ಇಸ್ಲಾಂ ಬಿಲೀಫ್ ಕಂಟ್ರೀಸ್ ಏನಿದ್ದಾವೆ ಅವರೆಲ್ಲರೂ ಕೂಡ ಪ್ಯಾಲೆಸ್ಟೀನಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಅದು ಬಿಟ್ಬಿಟ್ಟು ಬೇರೆ ಕಂಟ್ರೀಸು ಕೂಡ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಇಸ್ರೇಲಿಗೆ ಕೆಲವೊಬ್ಬರು ಕೂಡ ಸಪೋರ್ಟ್ ಮಾಡ್ಕೊತಾ ಇದ್ದಾರೆ. ಬೇರೆಯವ್ರು ಏನು ಹೇಳ್ತಾರೆ ಅಂತಂದರೆ ಪ್ಯಾಲೆಸ್ಟೀನವರು ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾಯಿದ್ದಾರೆ, ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ತಾಯಿದ್ದಾರೆ. ಬಟ್ ಇಸ್ರೇಲ್ ಅವರು ಪ್ಯಾಲೆಸ್ಟೀನ್ ಮೇಲೆ ವಾಪಸ್ ಅಟ್ಯಾಕ್ ಮಾಡ್ಕೊಂಡ್ಬಿಟ್ರೆ ಇಸ್ರೇಲ್ ಕಂಪ್ಲೀಟಾಗಿ ಎಂಡ್ ಆಗುತ್ತೆ ಅಂತ. ಯಾವಾಗಲೂ ಕೂಡ ಅದೇ ಥರ ಆಗೋದು. ಯಾಕಂತಂದರೆ ಇಸ್ರೇಲ್ ತುಂಬಾ ಜಾಸ್ತಿ ಪವರ್ಫುಲ್ ಇರೋವಂಥದ್ದು. ಯಾಕೆಂತಂದರೆ ಈಗ ಎಕ್ಸಾಂಪಲ್ಲು ನೋಡ್ಕೋಬೇಕು ಅಂತಂದರೆ ಇವಾಗ ಸುಮ್ಮನೆ ಒಂದು ಜಿಂಕೆ ಓಡ್ತಾ ಇದೆ, ಒಂದು ಇಲ್ಲಿ ಏನೋ ಒಂದು ಲಯನೋ ಟೈಗರ್ ಏನೋ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ, ಇಲ್ಲಿ ಡಿಯರ್ ಏನೋ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ. ಸೊ ಈಗ ಓಡ್ತಾ ಇದೆ ಅಂತಂದರೆ ಈ ಟೈಗರಿಗೆ ಇದು ಬಂದ್ಬಿಟ್ಟು ಒಂದು ಊಟ. ಬಟ್ ಇದ್ರದ್ದು ಸ್ಪೀಡು ಇದಕ್ಕಿಂತ ಜಾಸ್ತಿ ಇರಲೇಬೇಕು. ಯಾಕಂತಂದರೆ ಇದು ಜೀವ ಉಳಿಸ್ಕೊಳ್ಳೋಕ್ಕೆ ಓಡ್ತಾ ಇರುತ್ತೆ. ಒಂಥರ ಅದೇ ಥರ ಇಸ್ರೇಲ್ ಅವ್ರಿಗೂ ಕೂಡ ಆಗ್ತದೆ. ಯಾಕಂತಂದರೆ ಈ ರೀಜನ್ ಬಿಟ್ಟುಬಿಟ್ರೆ ಅವ್ರಿಗೆ ಬೇರೆ ಎಲ್ಲೂ ಜಾಗನೇ ಇಲ್ಲ. ಅಂತಂದರೆ ಬೇರೆ ಎಲ್ಲೂ ಜ್ಯೂಸು ಲ್ಯಾಂಡು ಅಥವಾ ಜೂಯಿಷ್ ಲ್ಯಾಂಡ್ ಇದೆ ಅಂತ ಹೇಳ್ಬಿಟ್ಟು ಹೇಳೋ ಹಾಗೆ ಇಲ್ಲ. ಅವ್ರಿಗಿದೊಂದು
ಅವ್ರದ್ದು ಐಡೆಂಟಿಟಿ ಮಿಸ್ ಮಾಡ್ಕೊಳ್ಳೋದಕ್ಕೆ ಆಗುವಂಥದ್ದು. ಬಟ್ ಅದೇ ಮುಸ್ಲಿಮ್ಸ್ಗೆ ಕನ್ಸಿಡರ್ ಮಾಡಿಕೊಂಡ್ರೆ ಬೇರೆ ಕಡೆ ಜಾಗನೂ ಕೂಡ ಇದೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿರ್ಬೋದು. ಅಂತಂದರೆ ಒಂದು ಅನಾಲಿಸಿಸ್ ಪ್ರಕಾರ. ಸೊ ಇಲ್ಲಿ ನೀವು ಕಾಸ್ಟ್ ಬೇಸಿಸ್ ಮೇಲೆ ಏನು ಡಿಬೇಟ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಕಮೆಂಟ್ ಸೆಕ್ಷನಲ್ಲಿ. ಜಸ್ಟ್ ಕಾನ್ಸೆಪ್ಟನ್ನು ನೀವು ಅರ್ಥ ಮಾಡ್ಕೊತಾ ಇರಿ. ಮುಂಚೆ ಬಂದ್ಬಿಟ್ಟು ಕಂಪ್ಲೀಟಾಗಿ ಲ್ಯಾಂಡ್ ಇತ್ತಿದ್ದು ಪ್ಯಾಲೆಸ್ಟೀನಿಂದು. ಬಟ್ ಏನಾಗ್ತಿದೆ ಅಂತಂದರೆ ಇಸ್ರೇಲ್ ಅವರು ಎಷ್ಟು ಪವರ್ಫುಲ್ ಆಗಿದ್ದಾರೆ ಅಂತಂದರೆ ಅವ್ರ ಅಗೇನ್ಸ್ಟ್ ಯಾವಾಗಲೂ ಇವರು ಪ್ಯಾಲೆಸ್ಟೀನ್ ಅವರು ಫೈಟ್ ಮಾಡಿದಾಗ ಇಸ್ರೇಲ್ ಅವರೇ ವಿನ್ ಆಗ್ತಾರೆ. ಅವ್ರದ್ದು ಲ್ಯಾಂಡು ಕಮ್ಮಿ ಆಗ್ತಾ ಬಂದಿದೆ. ಇವಾಗ ಮತ್ತೆ ಪುನಃ ಇವರು ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇವಾಗ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡೋದ್ರಿಂದ ಮತ್ತೆ ಅವರ ಲ್ಯಾಂಡು ಕೂಡ ಕಮ್ಮಿ ಆಗ್ತಾ ಇರುತ್ತೆ. ಯಾಕಂತಂದರೆ ಇಸ್ರೇಲ್ ಅಂತೂ ವಾಪಸ್ಸು ಅಟ್ಯಾಕ್ ಮಾಡದೇ ಇರೋಂಗೆ ಬಿಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ಇಸ್ರೇಲು ಕೂಡ ಹೇಳ್ಕೊಂಡಿದೆ. ಸೊ ಇದಕ್ಕೆ ಬೇಸಿಕ್ಸು ನಿಮಗೆ ಯಾಕೆ ಇದು ಫೈಟ್ಸ್ ಎಲ್ಲ ಆಗ್ತಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಇದು ಅಲ್ ಅಕ್ಸಾ ಬಂದ್ಬಿಟ್ಟು ನ್ಯೂಸಲ್ಲಿತ್ತು. ಈ ಮ್ಯಾಪ್ನ ನೀವು ನೆನ್ಪಿಟ್ಕೊಂಡಿರಿ ಯಾರ್ಯಾರು ಬಾರ್ಡರಲ್ಲಿ ಬರ್ತಾರೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟು ನಾವು ನೋಡ್ಕೊಳ್ಳೋಣ ಲಾರ್ಜೆಸ್ಟ್ ಫ್ಲೈಟ್ಲೆಸ್ ಬರ್ಡು ಸೌತ್ ಅಮೆರಿಕಾದು. ಅದರ ಹೆಸರು ಏನಿದೆ ಅಂತಂದರೆ ಟ್ರಿಪ್ಸ್ ಅಗ್ರಿಮೆಂಟ್ ಅಲ್ಲ ಇದು. ಸೊ ಇದು ಮಿಸ್ಟೇಕ್ ಆಗಿದೆ. ಅದರ ಹೆಸರು ಬಂದ್ಬಿಟ್ಟು ರಿಯಾ ಅಂತ ಇದೆ, ಆಯಿತಾ. ರೇ ಅಥವಾ ರಿಯಾ ಅಂತ ಇದೆ. ಸೊ ರಿಯಾ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್ ನಮಗೆ, ಎಸ್ಪೆಷಲಿ ಇದು ಎನ್ವೈರ್ಮೆಂಟ್ ಇಕಾಲಜಿ ಕಾನ್ಸೆಪ್ಟನ್ನ ನಾವು ನೋಡ್ಕೋಬೇಕು ಅಂತಂದರೆ ಎನ್ವೈರ್ಮೆಂಟ್ ರಿಲೇಟೆಡು ಕೂಡ ಕೋರ್ಸು ನಡೀತಾ ಇದೆ. ಸೊ ಅದನ್ನು ಕೂಡ ನೀವು ನೋಡ್ಕೊತಾ ಇರ್ಬೋದು. ಸೊ ಪರಿಸರ ರಿಲೇಟೆಡು ಕಂಪ್ಲೀಟಾಗಿ ಕವರ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಸೊ ಇದು ಲಾರ್ಜೆಸ್ಟ್ ಫ್ಲೈಟ್ಲೆಸ್ ಬರ್ಡು ಯಾವುದ್ರದ್ದು? ಸೌತ್ ಅಮೇರಿಕಾದು ಇದು ಲಾರ್ಜೆಸ್ಟು ಫ್ಲೈಟ್ಲೆಸ್ಸು ಬರ್ಡು. ಸೊ ಇದೇನು ಮಾಡುತ್ತೆ ಅಂತಂದರೆ ಮೇಂಟೈನ್ ಮಾಡುತ್ತೆ, ಗ್ರಾಸ್ ಲ್ಯಾಂಡ್ ರೀಜನ್ನ ಮೇಂಟೈನ್ ಮಾಡುತ್ತೆ. ಅಲ್ಲಿ ಸೀಡ್ಸ್ಗಳನ್ನ ರಿನ್ಯೂ ಮಾಡೋವಂಥದ್ದು, ವೆಜಿಟೇಷನ್ ಗ್ರೋತ್ನ ಕನ್ಸಿಡರ್ ಮಾಡೋದು, ಆ ಥರ ಎಲ್ಲ ಮಾಡ್ತಾರತ್ತೆ. ರೀಸೆಂಟಾಗಿ ಅವುಗಳನ್ನ ರೀಇಂಟ್ರಡ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಿ? ಚಿಲಿ ರೀಜನಲ್ಲಿ ರೀಇಂಟ್ರಡ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕಂತಂದರೆ ಮುಂಚೆ ಸ್ವಲ್ಪ ಎಕ್ಸ್ಟಿಂಕ್ಟ್ ಆಗುವಂಥ ರೀಜನ್ ಥರ ಬಂದುಬಿಟ್ಟಿತ್ತದು. ಯಾಕಂತಂದರೆ ಅವುಗಳ ಹಂಟಿಂಗ್ ಎಲ್ಲ ತುಂಬ ಜಾಸ್ತಿ ಮಾಡಿಬಿಟ್ಟು ಎಕ್ಸ್ಟಿಂಕ್ಟ್ ಆಗುವಂಥ ಬಂದಿತ್ತು. ಬಟ್ ಅವನ್ನು ಕನ್ಸರ್ವೇಷನಿಸ್ಟ್ ಎಲ್ಲ ಇವಾಗ ಇನ್ನೊಂದ್ಸರಿ ರೀಇಂಟ್ರಡ್ಯೂಸ್ ಮಾಡ್ಕೊತಾ ಇದ್ದಾರೆ. ಅದಕ್ಕೋಸ್ಕರ ಅದು ನ್ಯೂಸಲ್ಲಿತ್ತು. ನೆಕ್ಸ್ಟು ಮಲ್ಟಿಪಲ್ ಎಂಟ್ರಿ ನಾನ್ ಇಮಿಗ್ರೆಂಟ್ ವೀಸಾ. ಇದು ಫಾರಿನ್ ವರ್ಕರ್ಸಿಗೆ ಏನು ಮಾಡ್ತಾರೆ ಅಂತಂದರೆ US ಅಲ್ಲಿ ಕಂಪನೀಸು ಅಲೋ ಮಾಡ್ತಾರೆ ವರ್ಕ್ ರಿಲೇಟೆಡ್ಡು. ಇದನ್ನು ನೀವು ನ್ಯೂಸಲ್ಲಿ ಕೇಳಿರ್ತಾರೆ H1B ವೀಸಾ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ H1B ವೀಸಾ ರಿಲೇಟೆಡ್ಡು ಕೆಲವೊಂದು ಪಾಯಿಂಟ್ನ ನಾವು ನೋಡ್ಕೊಳ್ಳೋಣ. ಸೊ H1B ವೀಸಾ ಇದನ್ನು ಕೊಡೋದಕ್ಕೂ ಕೂಡ ಒಂದು ಲಾಟ್ರಿ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ರು ಅವರು. ಸೊ ಲಾಟ್ರಿ ಯಾವ ಥರ ನಡೀತಾ ಇರುತ್ತಲ್ಲ ಆ ಥರ ಲಾಟ್ರಿ ಬೇಸಿಸ್ ಮೇಲೆ H1B ವೀಸಾನು ಕೂಡ ಕೊಡ್ತಾಯಿದ್ರು. ಬಟ್ ಇವಾಗ ಲಾಟ್ರಿ ಸಿಸ್ಟಮ್ನ ಎಂಡ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ರು. ಬಟ್ ಈ ಥರ ಎಂಡ್ ಮಾಡ್ಕೊಂಡ್ಬಿಟ್ರೆ H1B ವೀಸಾ ಪಡ್ಕೊಳ್ಳೋಂಥದ್ದು ತುಂಬ ಡಿಫಿಕಲ್ಟ್ ಆಗುತ್ತೆ ಬೇರೆಯವ್ರಿಗೆ ಅಂತ ಹೇಳ್ಬಿಟ್ಟು ನ್ಯೂಸಲ್ಲಿ ಇತ್ತಿದ್ದು. ಈ H1B ವೀಸಾ ಏನು ಮಾಡುತ್ತೆ ಅಂತಂದರೆ ಮಲ್ಟಿಪಲ್ ಎಂಟ್ರಿ ಕೊಡುತ್ತೆ. ಮಲ್ಟಿಪಲ್ ಟೈಮ್ಸು ಎಂಟ್ರಿ ಮಾಡ್ಕೋಬೋದು. ಎಲ್ಲಿ? USA ಮಲ್ಟಿಪಲ್ ಟೈಮು ಎಂಟ್ರಿ ಮಾಡ್ಕೋಬೋದು. ನಾನ್ ಇಮಿಗ್ರೆಂಟ್ ವೀಸಾ ಅಂತಂದರೆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬಂದುಬಿಟ್ರೆ ಪರ್ಮಿಷನ್ ಇಲ್ದಿದ್ದಂಗೆ ಅವ್ರನ್ನ ನಾವು ಇಮಿಗ್ರೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ, ಕರೆಕ್ಟ್ ಅಲ್ವಾ? ಸೊ ನಾನ್ ಇಮಿಗ್ರೆಂಟ್ ವೀಸಾ ಅಂತ ಹೇಳ್ಬಿಟ್ಟು ಇದನ್ನು ಕೊಡುವಂಥದ್ದು. ಇದರಲ್ಲಿ ಫಾರಿನ್ ವರ್ಕರ್ಸಿಗೆ ಏನಾಗುತ್ತೆ ಅಂತಂದರೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಆಪರ್ಚುನಿಟಿ ಸಿಗುತ್ತೆ. ಎಷ್ಟು ವರ್ಷವರೆಗೂ ಕೆಲಸ ಮಾಡ್ಬೋದು ಅಂತಾರೆ? ಮ್ಯಾಕ್ಸಿಮಮ್ ಪೀರಿಯಡು 6 ವರ್ಷ ಆಗಿರುತ್ತೆ. ಅದಾದಮೇಲೆ ಇವರಲ್ಲಿ ಗ್ರೀನ್ ಕಾರ್ಡು ಮತ್ತು ಬೇರೆ ಏನೇನೋ ಅವ್ರದ್ದು ರೂಲ್ಸ್ ಬರುತ್ತಲ್ಲ ಆ ಥರದ್ದೆಲ್ಲ ಅವರು ತೊಗೊತಾ ಇರ್ತಾರೆ. ಬಟ್ ಅದು ಅಷ್ಟೊಂದೇನು ಇಂಪಾರ್ಟೆಂಟ್ ಆಗಲ್ಲ ಬೇರೆ ದೇಶ ಇರೋದ್ರಿಂದ. ಬಟ್ H1B ವೀಸಾ ಬಂದ್ಬಿಟ್ಟು ಇಂಡಿಯನ್ಸಿಗೆ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ನ್ಯೂಸಲ್ಲಿರುತ್ತೆ, ನೆನ್ಪಿಟ್ಕೊಂಡಿರ್ಬೇಕು ನೀವು. ಸೊ ಇಲ್ಲಿವರೆಗೂ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಪಾಯಿಂಟ್ ನೋಡ್ಕೊಳ್ಳೋಣ. ಈಗ CBI ಯಾರ ಅಂಡರಲ್ಲಿ ಬರುತ್ತೆ ಅಂತಂದರೆ ಮಿನಿಸ್ಟ್ರಿ ಆಫ್ ಪರ್ಸ್ನಲ್ ಅಂಡರಲ್ಲಿ ಬರುತ್ತೆ. ನೋಡಿ CBI ಯಾವಾಗಲೂ ಕೂಡ ನ್ಯೂಸಲ್ಲಿರುತ್ತೆ. CBI ಬಗ್ಗೆ ಪಾಯಿಂಟ್ಸು ನೋಟ್ ಮಾಡ್ಕೊಂಡಿರಿ. CBI ಬಂದ್ಬಿಟ್ಟು ನಮಗೆ DSPE ಆ್ಯಕ್ಟು 1946 DSPE ಆ್ಯಕ್ಟ್ ಅಂಡರಲ್ಲಿ ಎಸ್ಟಾಬ್ಲಿಷ್ ಆಗಿರೋದು. ಏನಿದು DSPE ಆ್ಯಕ್ಟ್ ಅಂತಂದರೆ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್. DSPE ಅಂತಂದರೆ ಏನು? ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್. ಸೊ DSPE ಆ್ಯಕ್ಟ್ ಅಂಡರಲ್ಲಿ ಬರುವಂಥದ್ದು. ಆಗಿರೋದ್ರಿಂದ ಇದು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಮತ್ತು ನಾನ್ ಸ್ಟ್ಯಾಚ್ಯೂಟರಿ ಬಾಡಿ ಇದು. ನೋಡಿ, ಕಾನ್ಸ್ಟಿಟ್ಯೂಷನಲ್ ಅಂತಂದರೆ ಅಲ್ಲ, ಸ್ಟ್ಯಾಚ್ಯೂಟರಿನಲ್ ಅಂತಂದರೆ ಅಲ್ಲ. ಇದೊಂದು ಅಟ್ಯಾಚ್ಡ್ ಆಫೀಸ್ ಅಷ್ಟೇ ಇದು ಮಿನಿಸ್ಟ್ರಿ ಆಫ್ ಪರ್ಸ್ನಲಲ್ಲಿ. ಸೊ ಇದರಲ್ಲಿ 3 ಡಿವಿಷನ್ಗಳಿದ್ದಾವೆ. ಇದರಲ್ಲಿ ಏನಿದ್ದಾವೆ ಅಂತಂದರೆ 3 ಡಿವಿಷನ್ಗಳಿದ್ದಾವೆ. ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಆ್ಯಂಟಿ ಕರಪ್ಷನ್ ಡಿವಿಷನ್ ಬರುತ್ತೆ. ಸೆಕೆಂಡ್ ಒಂದು ಬಂದ್ಬಿಟ್ಟು ನಮಗೆ ಎಕನಾಮಿಕ್ ಅಫೆನ್ಸ್ ಡಿವಿಷನ್ ಬರುತ್ತೆ. ಥರ್ಡ್ ಒಂದು ಬಂದ್ಬಿಟ್ಟು ಸ್ಪೆಷಲ್ ಕ್ರೈಮ್ಸಿಂದು ಡಿವಿಷನ್ ಬರುತ್ತೆ. ಆ್ಯಂಟಿ ಕರಪ್ಷನ್ ಅಂತಂದರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಂಡರಲ್ಲಿ ಏನೇನು ಇರುತ್ತಲ್ಲ ಅದು ರಿಲೇಟೆಡ್ ಇನ್ವೆಸ್ಟಿಗೇಷನ್ಗೆ. ಎಕನಾಮಿಕ್ ಅಂತಂದರೆ ಮೇಜರ್ ಫೈನಾನ್ಸ್ ರಿಲೇಟೆಡ್ ಸ್ಕ್ಯಾಮ್ಸ್ ಆಗಿರ್ತಾವಲ್ಲ ಅದಕ್ಕೆ. ಸ್ಪೆಷಲ್ ಕ್ರೈಮ್ಸ್ ಅಂತಂದರೆ ಏನು? ಸ್ಪೆಷಲ್ ಕ್ರೈಮ್ಸ್ ಅಂತಂದರೆ ಒಂಥರ ಯಾವುದರೊಂದು IPC ಅಥವಾ ಇಂಡಿಯನ್ ಪೀನಲ್ ಕೋಡ್ ಪ್ರಕಾರ ಕ್ರೈಮ್ ಆಗಿರುತ್ತಲ್ಲ ಅದರ ಪ್ರಕಾರ ಇದು ಆಗಿರುತ್ತೆ. ಇದ್ರ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ನೆನಪೇನು ಇಟ್ಕೊಂಡಿರಬೇಕು ಅಂತಂದರೆ ಇಂಡಿಯಾದಲ್ಲಿ
CBI ಮೇಲೆ ಭರವಸೆ ತುಂಬ ಜಾಸ್ತಿ ಇಟ್ಟಿರ್ತಾರೆ. ನೀವು ಯಾವುದೇ ಥರದ್ದು ಫೈಟ್ಸ್ನ ನೀವು ನೋಡ್ಕೋಬೇಕು ಅಂತಂದರೆ CBI ತನಿಖೆ ಆಗಬೇಕು, CBI ತನಿಖೆ ಆಗಬೇಕು ಅಂತ ಹೇಳ್ಬಿಟ್ಟು ಕರೀತಾರೆ. CIDನೂ ಕೂಡ ನಂಬಲ್ಲ ಜಾಸ್ತಿ, CBIನೇ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ. ಯಾಕೆ ಅಂತ ಕೇಳಿದ್ರೆ CID ಬಂದ್ಬಿಟ್ಟು ಸ್ಟೇಟ್ ಅಂಡರಲ್ಲಿ ಬರುತ್ತೆ. ಇವಾಗ ಯಾವುದೋ ಒಂದು ಸ್ಟೇಟಲ್ಲಿ ಒಂದು ಸ್ಕ್ಯಾಮ್ ಆಗಿದೆ, ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂತಂದರೆ ಆ ಸ್ಟೇಟು ಫಸ್ಟು CID ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರುತ್ತೆ. ಯಾಕಂತಂದರೆ ಫಸ್ಟ್ ಪ್ರಯಾರಿಟಿ CIDಗೆ ಕೊಡಬೇಕು ಅಂತ ಅಲ್ವಾ. ಆದರೆ ಜನರು ಅದನ್ನು ಒಪ್ಕೊಳ್ಳಲ್ಲ. ಯಾಕೆ ಅಂತಂದರೆ CID ಬಂದ್ಬಿಟ್ಟು ಸ್ಟೇಟ್ ಅಂಡರಲ್ಲೇ ಬರೋದ್ರಿಂದ, ಸ್ಟೇಟಿಂದ ಹೋಮ್ ಮಿನಿಸ್ಟ್ರಿ ಅಂಡರಲ್ಲೇ ಬರುತ್ತದು. ಸೊ ಅದಕ್ಕೆ ಇನ್ಫ್ಲುಯೆನ್ಸ್ ಮಾಡುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು CBI ಕೊಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ತಾರೆ. ಹಾಗಂತ ಪ್ರತಿಯೊಂದು ಕೇಸು ಕೂಡ CBI ಕೊಡೋಕ್ಕಾಗತ್ತಾ? ಆಗಲ್ಲ. ಪ್ರತಿಯೊಂದು ಕೇಸು ಕೂಡ CBI ಕೊಡೋಕ್ಕಾಗಲ್ಲ. ಯಾಕಂತಂದರೆ CBI ಕೊಡಬೇಕು ಅಂತಂದರೆ ಆ ಸ್ಟೇಟ್ ಅದನ್ನು ಅಲೌ ಮಾಡಬೇಕು. ಯಾವ ಸ್ಟೇಟ್ ಕೊಡಬೇಕು ಅಂತ ಇದೆ ಆ ಸ್ಟೇಟ್ ಅದನ್ನು ಅಲೌ ಮಾಡಬೇಕು. ಎಲ್ಲಿ CBIನೇ ತನ್ನಿಂತಾನೇ ಕೇಸ್ ತೊಗೋಬೋದಾ? ಹೌದು ತೊಗೋಬೋದು. ಬಟ್ ಆ ಸ್ಟೇಟ್ ಅದನ್ನು ಪರ್ಮಿಟ್ ಮಾಡ್ಕೊಂಡಿರಬೇಕು. ಸ್ಟೇಟ್ ಗೌರ್ಮೆಂಟು ರಿಕ್ವೆಸ್ಟ್ ಮಾಡ್ಕೋಬೋದು CBI ಎಂಕ್ವೈರಿ ಆಗಬೇಕು ಅಂತಂದರೆ. ಈಗ ಸೆಂಟ್ರಲ್ ಗೌರ್ಮೆಂಟು ಕೂಡ ರಿಕ್ವೆಸ್ಟ್ ಮಾಡ್ಕೋಬೋದು. ಈಗ ಕರ್ನಾಟಕದಲ್ಲಿ ಏನೋ ಒಂದು ಕೇಸ್ ಆಗಿದೆ, ಅದಕ್ಕೆ CBI ತನಿಖೆ ಆಗಬೇಕು ಅಂತ ಹೇಳ್ಬಿಟ್ಟು ಸೆಂಟ್ರ್ ಮೇಲೆ ಪ್ರೆಷರ್ ಹಾಕಿರ್ತಾರೆ ಅಂತ ಅಂದ್ಕೊಳ್ಳಿ, ಸೆಂಟ್ರಲ್ ಗೌರ್ಮೆಂಟ್ ಮೇಲೆ. ಆ ಟೈಮಲ್ಲಿ ಸೆಂಟ್ರಲ್ ಗೌರ್ಮೆಂಟ್ CBI ಎಂಕ್ವೈರಿ ಕರ್ನಾಟಕದಲ್ಲಿ ಹಾಕ್ಬೋದಾ? ಹಾಕಬಹುದು. ಬಟ್ ಕರ್ನಾಟಕದ್ದು ಕೂಡ ಪರ್ಮಿಷನ್ ಇರಬೇಕು ಅದಕ್ಕೆ. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟು. ಸೆಂಟ್ರಲ್ ಗೌರ್ಮೆಂಟ್ ಕ್ಯಾನ್ ಆಸ್ಕ್ CBI ಎಂಕ್ವೈರಿ, ಬಟ್ ಸ್ಟೇಟ್ ಕನ್ಸೆಂಟು ಇಂಪಾರ್ಟೆಂಟ್ ಇರುತ್ತೆ. ಆದರೆ ಕೋರ್ಟಿಗೆ ಹೋದರೆ ಕೋರ್ಟು ಸ್ಟೇಟಿನ ಪರ್ಮಿಷನ್ ಇಲ್ದಿದ್ದಂಗೂ ಕೂಡ CBI ಎಂಕ್ವೈರಿ ಹಾಕ್ಬೋದು. ಆಯಿತಾ? ಸೊ ಇಷ್ಟು ಪಾಯಿಂಟ್ ನಿಮಗೆ CBI ಬಗ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕೋರ್ಟಿಗೆ ಅದು ಎಕ್ಸ್ಟ್ರಾ ಪವರ್ಸ್ ಇರುತ್ತೆ. ಸೊ ಕೆಲವೊಂದು ಸರಿ ಇದನ್ನು ಕಾನ್ಸೆಪ್ಟ್ ರಿಲೇಟೆಡ್ ಕ್ವೆಶನ್ಸಲ್ಲಿ ಕೇಳ್ತಾ ಇರ್ತಾರೆ. ಅಂತಂದರೆ ಕೊಟ್ಟಿರೋಂಥ ಸ್ಟೇಟ್ಮೆಂಟ್ಸಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟು, ಆ ಥರದ ಕ್ವೆಶನ್ಸಲ್ಲಿ ನಿಮಗೆ ಹೆಲ್ಪ್ ಆಗ್ತಾ ಇರ್ತದ್ದು. ನೆಕ್ಸ್ಟು ಮೈನರ್ ಫಾರೆಸ್ಟ್ ಪ್ರೊಡ್ಯೂಸು. ಮೈನರ್ ಫಾರೆಸ್ಟ್ ಪ್ರೊಡ್ಯೂಸು ಎಲ್ಲಿ ಡಿಫೈನ್ ಮಾಡಿದ್ದಾರೆ ಅಂತಂದರೆ ಇದನ್ನು ನೋಡಿ, ಶೆಡ್ಯೂಲ್ಡ್ ಟ್ರೈಬ್ಸ್ ಆ್ಯಂಡ್ ಅದರ್ ಟ್ರೆಡಿಷನಲ್ ಡ್ವೆಲ್ಲರ್ಸ್ ಆ್ಯಕ್ಟ್ 2006 ಡಿಫೈನ್ ಮಾಡಿದ್ದಾರೆ. ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್ ಅಂತಾರೆ ಅಂದರೆ ಏನು? ಟಿಂಬರ್ ಬಿಟ್ಟು ಬೇರೆ ಏನೇನು ಪ್ಲ್ಯಾಂಟ್ ಒರಿಜಿನ್ ಇರ್ತಾವಲ್ಲ ಅವನ್ನು ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈಗ ಎಕ್ಸಾಂಪಲು ರೀಸೆಂಟಾಗಿ ಬಂಬೂನು ಕೂಡ ಪ್ಲ್ಯಾಂಟ್ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ಬಂಬೂ ಮುಂಚೆ ಟ್ರೀ ಅಂತ ಹಾಕಿದ್ರು. ಬಟ್ ಟ್ರೀ ಅಂತ ಹಾಕಿದ್ರೆ ಏನಾಗುತ್ತೆ ಅಂತಂದರೆ, ಟ್ರೀ ಅಂತ ಹಾಕಿದ್ರೆ ಅದನ್ನು ಕಟ್ ಮಾಡ್ಕೊಳ್ಳೋದ್ರಲ್ಲಿ ಡಿಫಿಕಲ್ಟಿ ಆಗ್ತಿರುತ್ತೆ. ಇಂಡಿಯನ್ ಫಾರೆಸ್ಟ್ ಅಮೆಂಡ್ಮೆಂಟ್ ಆ್ಯಕ್ಟ್ ಪ್ರಕಾರ 2017 ಏನು ಮಾಡಿದ್ರು, ಬಂಬೂನ ಟ್ರೀ ಅಂತ ಡೆಫಿನೇಷನ್ ಏನಿತ್ತಲ್ಲ ಅದನ್ನು ತೆಗೆದುಬಿಟ್ಟು ಅದನ್ನು ಏನು ಮಾಡಿದ್ರು ಅಂತಂದರೆ ಮೈನರ್ ಫಾರೆಸ್ಟ್ ಪ್ರೊಡ್ಯೂಸಲ್ಲಿ ಹಾಕಿದ್ರು. ಮೈನರ್ ಫಾರೆಸ್ಟ್ ಪ್ರೊಡ್ಯೂಸಲ್ಲಿ ಹಾಕೋದ್ರಿಂದ ಅದನ್ನು ಆರಾಮಾಗಿ ಕಟ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಆಗತ್ತದು. ಸೊ ಬಂಬು, ಬ್ರಷ್ವುಡ್ಡು, ಸ್ಟಂಪ್ಸು, ಕೇನ್ಸು, ಕುಕೂನು, ಹನಿ, ವ್ಯಾಕ್ಸು, ಇವೆಲ್ಲದು ಮೆಡಿಸಿನಲ್ ಪ್ಲ್ಯಾಂಟ್ಸು, ಇವೆಲ್ಲ ಏನಿರುತ್ತಲ್ಲ ಇವೆಲ್ಲದು ಕೂಡ ಮೈನರ್ ಫಾರೆಸ್ಟ್ ಪ್ರೊಡ್ಯೂಸು. ಅಂತಂದರೆ ಇವನ್ ಏನಾದರೂ ಕಟ್ ಮಾಡಿಕೊಂಡು ಟ್ರೈಬ್ಸು ಅವ್ರೇನಾದರೂ ಅದನ್ನು ಸೇಲ್ ಮಾಡ್ಕೊತಾ ಇದ್ದರೆ ಅದ್ರ ಮೇಲೆ ಏನು ಕೇಸ್ ಆಗೋಲ್ಲ. ಬಟ್ ಟಿಂಬರ್ನ ಕಟ್ ಮಾಡಿದ್ರೆ ಅದು ಮೇಜರ್ ಫಾರೆಸ್ಟ್ ಪ್ರೊಡ್ಯೂಸ್ ಆಗುತ್ತೆ, ಅದು ಇಲ್ಲಿಗಲ್ ಆಗುತ್ತೆ. ಸೊ ಅದು ತುಂಬ ಇಂಪಾರ್ಟೆಂಟು. ಅಮೆಂಡ್ಮೆಂಟ್ ಬಿಲ್ ಏನಿದೆಯಲ್ಲ, ಅಮೆಂಡ್ಮೆಂಟ್ ಬಿಲ್ ಅಥವಾ ಅಮೆಂಡ್ಮೆಂಟ್ ಆ್ಯಕ್ಟು ಯಾವ ಆರ್ಟಿಕಲ್ ಅಂಡರಲ್ಲಿ ಬರುತ್ತೆ? ಆರ್ಟಿಕಲ್ 368 ಅಂಡರಲ್ಲಿ ಬರುತ್ತೆ. ಸೊ ಅಮೆಂಡ್ಮೆಂಟ್ ಮಾಡ್ಕೋಬೇಕು ಅಂತಂದರೆ ಯಾವಾಗಲೂ ಕೂಡ ಮೋಸ್ಟ್ ಇಂಪಾರ್ಟೆಂಟು ಸ್ಪೆಷಲ್ ಮೆಜಾರಿಟಿ ಬೇಕಾಗಿರುತ್ತೆ. ಸ್ಪೆಷಲ್ ಮೆಜಾರಿಟಿ ಬೇಕಾಗಿರುತ್ತೆ. ಈಗ ಸ್ಪೆಷಲ್ ಮೆಜಾರಿಟಿ ಅಂತಂದರೆ ಏನು? 2/3 ಆಫ್ ದ ಹೌಸು ವೋಟ್ ಮಾಡಬೇಕು. 2/3 ಆಫ್ ದ ಹೌಸು ವೋಟ್ ಮಾಡ್ಕೋಬೇಕು. ಈಗ ಎಕ್ಸಾಂಪಲ್ಲು ಲೋಕಸಭಾದಲ್ಲಿ 552 ಸೀಟ್ ಇದ್ದಾವೆ. ಬಟ್ ಕೆಲವೊಂದು ಸೀಟು ವೇಕೆಂಟ್ ಇದ್ಬಿಟ್ಟು ಈಗ ಪ್ರೆಸೆಂಟ್ ಎಷ್ಟಿರುತ್ತೆ ಅಂತಂದರೆ 545 ಇದೆ. ಸೊ ಯಾವುದೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಬೇಕು, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಏನಾದ್ರು ಆಗಬೇಕು ಅಂತಂದರೆ ಮಿನಿಮಮ್ 273 ಮೆಂಬರ್ಸ್ ವೋಟ್ ಮಾಡಲೇಬೇಕು. ಈಗ ಯಾವತ್ತು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಬೇಕು ಅಂತ ಇದೆ ಆವತ್ತಿನ ದಿನ ಬರೀ 300 ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ, ಬರೀ 300 ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ. ಆವಾಗಲೂ ಕೂಡ 273 ಜನ ಒಪ್ಕೊಂಡ್ರೆ ಅಷ್ಟೇ ಅದು ಅಮೆಂಡ್ಮೆಂಟ್ ಆಗುತ್ತೆ, ಇಲ್ಲ ಅಂತಂದರೆ ಅಮೆಂಡ್ಮೆಂಟ್ ಆಗೋಲ್ಲ. ಸೊ ಅದಕ್ಕೆ ಎರಡೂ ಹೌಸಸ್ಸು, ಲೋಕಸಭಾನೂ ಆಗಿರಲಿ ರಾಜ್ಯಸಭಾನೂ ಆಗಿರಲಿ, ಇಬ್ಬರೂ ಕೂಡ ಸ್ಪೆಷಲ್ ಮೆಜಾರಿಟಿಯಲ್ಲಿ ಪಾಸ್ ಮಾಡಿದ್ರೆ ಅಷ್ಟೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗುತ್ತೆ. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಬೇಕು ಅಂತಂದರೆ ಸ್ಪೆಷಲ್ ಮೆಜಾರಿಟಿಯಲ್ಲೇ ಪಾಸ್ ಮಾಡಬೇಕು. ಜೊತೆಗೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಬೇಕು ಅಂತಂದರೆ ಜಾಯಿಂಟ್ ಸಿಟ್ಟಿಂಗಿಂದು ಪ್ರಾವಿಷನ್ ಇರೋದಿಲ್ಲ ಅದರಲ್ಲಿ. ಸೊ ಇದು ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ನಾವು ನೋಡ್ಕೊಳ್ಳೋಣ, ಒಂದು ರಿಟ್ ಇದೆ. ಕಮಾಂಡ್ ಏನಾದರೂ ಕೋರ್ಟ್ ಇಶ್ಯೂ ಮಾಡ್ಕೊಂಡಿದ್ರೆ, ನೀವು ನಿಮ್ಮ ಡ್ಯೂಟಿನ ಕರೆಕ್ಟಾಗಿ ಮಾಡಿ ಅಂತ ಹೇಳ್ಬಿಟ್ಟು ಇಶ್ಯೂ ಮಾಡ್ಕೊಂಡಿದ್ರೆ ಅದನ್ನು ನಾವು ಮ್ಯಾಂಡಮಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದ್ರ ಮೇಲೆ ಕಂಪ್ಲೀಟಾಗಿ ರಿಟ್ಸು ನಾನು ಮಾಡಿದ್ದೀನಿ ವಿಡಿಯೋ, ಅದನ್ನು ನೋಡ್ಕೊಂಡಿರಿ, ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ಎಲೆಕ್ಷನ್ ಕಮಿಷನ್ ಬಗ್ಗೆ ನೋಡ್ಕೊಳ್ಳೋಣ. ಎಲೆಕ್ಷನ್ ಕಮಿಷನ್ನ ಯಾವ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತಂದರೆ ಆರ್ಟಿಕಲ್ 324 ಮೆನ್ಷನ್ ಮಾಡಿದ್ದಾರೆ. ಸೊ ಆರ್ಟಿಕಲ್ ನಂಬರ್ 324 ಏನು ಹೇಳುತ್ತೆ ಅಂತಂದರೆ ಚೀಫ್ ಎಲೆಕ್ಷನ್ ಕಮಿಷನರ್ ಇರ್ತಾರೆ. ಅದಾದಮೇಲೆ ಎಷ್ಟು ಎಲೆಕ್ಷನ್ ಕಮಿಷನರ್ಸ್ ಇರ್ತಾರೆ ಅದನ್ನು ಪ್ರೆಸಿಡೆಂಟ್ ಡಿಸೈಡ್ ಮಾಡ್ತಾರೆ. ಗೊತ್ತಾಯ್ತಲ್ಲ, ಚೀಫ್ ಎಲೆಕ್ಷನ್ ಕಮಿಷನರ್ ಅಂತೂ ಇರ್ತಾರೆ,
ಬಟ್ ಎಲೆಕ್ಷನ್ ಕಮಿಷನರ್ಸ್ ಎಷ್ಟಿರ್ತಾರೆ ಅಂತ ಹೇಳ್ಬಿಟ್ಟು ಪ್ರೆಸಿಡೆಂಟ್ ಡಿಸೈಡ್ ಮಾಡ್ತಾರೆ. ಎಲೆಕ್ಷನ್ ಕಮಿಷನರ್ಸ್ ಫಿಕ್ಸ್ ಆಗಿರಬೇಕು ಅಂತ ಹೇಳ್ಬಿಟ್ಟು ಏನಾದ್ರು ಕಾನ್ಸ್ಟಿಟ್ಯೂಷನ್ ಹೇಳಿದೆ ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಇಲ್ಲ. ಎಲೆಕ್ಷನ್ ಕಮಿಷನರ್ಸ್ ಎಷ್ಟು ಇರಬೇಕು ಅಂತ ಹೇಳ್ಬಿಟ್ಟು ಪ್ರೆಸಿಡೆಂಟು ಡಿಸೈಡ್ ಮಾಡ್ತಾರೆ. ಫಸ್ಟ್ ಪಾಯಿಂಟು. ಇನ್ನೊಂದು ಏನು ಅಂತಂದರೆ, ಯಾವಾಗಲೂ ಕೂಡ ಇದರಲ್ಲಿ ಡಿಸಿಷನ್ ಏನು ತೊಗೊತಾರಲ್ಲ, ಆ ಡಿಸಿಷನ್ ಬಂದ್ಬಿಟ್ಟು ಮೆಜಾರಿಟಿ ಬೇಸಿಸ್ ಮೇಲೆ ತೊಗೊಂಡಿರ್ತಾರೆ. ಮೆಜಾರಿಟಿ ಬೇಸಿಸು. ಇವಾಗ ಎಷ್ಟು ಜನ ಎಲೆಕ್ಷನ್ ಕಮಿಷನರ್ಸ್ ಇದ್ದಾರೆ? 2 ಎಲೆಕ್ಷನ್ ಕಮಿಷನರ್ ಇದ್ದಾರೆ. ಚೀಫ್ ಎಲೆಕ್ಷನ್ ಕಮಿಷನರ್ ಒಬ್ಬರು ಇದ್ದಾರೆ ಮತ್ತು 2 ಎಲೆಕ್ಷನ್ ಕಮಿಷನರ್ ಇದ್ದಾರೆ. ಈಗ 2 ಎಲೆಕ್ಷನ್ ಕಮಿಷನರು ಏನು ಮಾಡ್ತಾ ಇರ್ತಾರೆ, ಇವರು ಬೇರೆ ಥರ ಹೇಳ್ತಾರೆ, ಇವರು ಬೇರೆ ಥರ ಹೇಳ್ತಾರೆ. ಆ ಟೈಮಲ್ಲಿ ಇವರು ಡಿಸೈಡ್ ಮಾಡ್ತಾರೆ ಇವ್ರ ಸೈಡ್ ಹೋಗ್ಬೇಕಾ ಇವ್ರ ಸೈಡ್ ಹೋಗ್ಬೇಕಾ ಅಂತಂದರೆ ಡಿಸಿಷನ್ ಮೇಕಿಂಗ್ ಪವರು. ಹಾಗಂತ ಬರೀ ಅವ್ರು ಹೇಳಿರೋಂಗೆ ಆಗಲ್ಲ, ಇವ್ರು ಹೇಳಿರೋಂಗೆ ಆಗಲ್ಲ, ಆ ಥರ ಇರುತ್ತೆ. ಅಂತಂದರೆ ಅದಕ್ಕೋಸ್ಕರ ಅದನ್ನು ಆಡ್ ನಂಬರ್ ಅಂತ ಹೇಳ್ಬಿಟ್ಟು ಇಟ್ಕೊಂಡಿರ್ತಾರೆ. ಯಾಕಂತಂದರೆ ಡಿಸಿಷನ್ ಬಂದ್ಬಿಟ್ಟು ಮೆಜಾರಿಟಿ ಬೇಸಿಸ್ ಮೇಲೆ ತೊಗೋಬೇಕು ಅಂತ ಹೇಳ್ಬಿಟ್ಟು. ಚೀಫ್ ಎಲೆಕ್ಷನ್ ಕಮಿಷನರ್ ಅವ್ರನ್ನ ಸುಪ್ರೀಂ ಕೋರ್ಟ್ ಜಡ್ಜ್ನ ಯಾವ ಥರ ರಿಮೂವ್ ಮಾಡ್ತಾರಲ್ಲ ಅದೇ ಥರನೇ ರಿಮೂವ್ ಮಾಡ್ಕೋಬೇಕು. ಆದರೆ ಎಲೆಕ್ಷನ್ ಕಮಿಷನರ್ ಅವ್ರನ್ನ ರಿಮೂವ್ ಮಾಡ್ಕೋಬೇಕು ಅಂತಂದರೆ ಚೀಫ್ ಎಲೆಕ್ಷನ್ ಕಮಿಷನರ್ ಹೇಳಿರಬೇಕು, ರೆಕಮೆಂಡ್ ಮಾಡಿರಬೇಕು, ಆವಾಗಲೇ ಎಲೆಕ್ಷನ್ ಕಮಿಷನರ್ ಅವ್ರನ್ನ ರಿಮೂವ್ ಮಾಡ್ಕೊಳ್ಳೋಕ್ಕೆ ಆಗೋವಂಥದ್ದು. ಸೊ ಇಷ್ಟು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರುತ್ತೆ ಎಲೆಕ್ಷನ್ ಕಮಿಷನರ್ ಬಗ್ಗೆ. ನೀವು ನೆನ್ಪಿಟ್ಕೊಂಡಿರಿ. ತುಂಬ ದೊಡ್ಡದಾಗಿತ್ತು ಲೆಸನ್ನು. 3, 2, 4 ಅಂತ ಹೇಳ್ಬಿಟ್ಟು #, ಕಮೆಂಟ್ ಮಾಡ್ಕೊಂಡಿರಿ ಕಮೆಂಟ್ ಸೆಕ್ಷನಲ್ಲಿ, ಸ್ವಲ್ಪ ಹೆಲ್ಪ್ ಆಗಿರುತ್ತೆ. ಬಟ್ ತುಂಬ ಇಂಪಾರ್ಟೆಂಟ್ ಇರೋಂಥ ಕಾನ್ಸೆಪ್ಟ್ಸು, ಯೂಶ್ವಲಾಗಿ ಎಕ್ಸಾಮಿಗೆ ಕೇಳುವಂಥ ಕಾನ್ಸೆಪ್ಟನ್ನ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ನೆನ್ನೆ ಡಿಸ್ಕಸ್ ಮಾಡ್ಕೊಂಡಿರೋಂಥ ಕರೆಂಟ್ ಅಫೇರ್ಸಲ್ಲಿ ಪುರಂದರದಾಸರ ಬಗ್ಗೆ ಹೇಳಿದ್ದೆ ನಾನು. ಸೊ ಪುರಂದರದಾಸರವರು ಯಾವ ಎಂಪೈರಲ್ಲಿ ಸೇಂಟ್ ಪೋಯಿಟ್ ಆಗಿದ್ದರು ನೆನಪಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ಇಲ್ಲಾಂತಂದರೆ ಪ್ರೀವಿಯಸ್ ಕರೆಂಟ್ ಅಫೇರ್ಸ್ನ ಮತ್ತೆ ರಿವಿಷನ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಸೊ ನೋಟ್ಸು PDF ಗಳಿಗೋಸ್ಕರ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.